ಹಲೋ ಮಕ್ಕಳೇ, ನಮಸ್ತೆ. ನಾನು ನಿಮ್ಮ ಕಾವ್ಯ ಮೇಡಮ್. ಪಾಠದ ಹೆಸರು ಗುಣಿತಾಕ್ಷರಗಳು. ತರಗತಿ 1, ವಿಷಯ ಕನ್ನಡ, ಪಾಠ 10, ಭಾಗ 5. ಮಕ್ಕಳೇ, ಗುಣಿತಾಕ್ಷರಗಳು 1 ಮುಗ್ದಿದೆ ಅಲ್ವಾ? ಅದರಲ್ಲಿ ನಾವು ಏನು ಕಲ್ತ್ವಿ? ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ, ಇದರ ಬಗ್ಗೆ ಕಲ್ತಿದ್ದೀವಿ ಅಲ್ವಾ? ಸರಿ, ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಕಲಿಯೋಣ ಗುಣಿತಾಕ್ಷರಗಳು ಭಾಗ 2. ಸರಿನಾ ಮಕ್ಕಳೇ? ಶುರು ಮಾಡೋಣವಾ? ವೆರಿ ಗುಡ್. ಮಕ್ಕಳೇ, ಇಲ್ಲಿ ಒಂದು ಚಿತ್ರ ಇದೆ, ಕಾಣಿಸ್ತಿದೆಯಾ? ನೋಡಿ, ಇದು ಯಾವುದರ ಚಿತ್ರ? ಏನಿದು? ವೆರಿ ಗುಡ್, ಹುಲಿ ಅಲ್ವಾ? ನೋಡಿ, ಕೆಳಗಡೆ ಅಕ್ಷರಗಳನ್ನು ಕೂಡ ಗಮನಿಸಿ. ಇದು ಹುಲಿ, ಸರಿನಾ? ಇದು ಯಾವುದರ ಚಿತ್ರ? ಹುಲಿ. ಇದು ಯಾವುದರ ಚಿತ್ರ ಮಕ್ಕಳೇ, ಗೊತ್ತಿದೆಯಾ? ನೋಡಿ, ಏನಿದು ಗೊತ್ತಿಲ್ವಾ? ಇದಕ್ಕೇನಂತಾರೆ ಗೊತ್ತಾ? ಹೂಜಿ. ಏನಂತಾರೆ ಇದಕ್ಕೆ? ಹೂಜಿ, ಸರಿನಾ? ಹೂಜಿ. ಆಮೇಲೆ ಇದು ಯಾವುದರ ಚಿತ್ರ? ಏನಿದು? ಮನೆ. ವೆರಿ ಗುಡ್. ಇದಕ್ಕೆ ಇನ್ನೊಂದು ಹೆಸರು ಕೂಡ ಹೇಳ್ತಾರೆ ಗೊತ್ತಾ? ಮನೆಗೆ ಇನ್ನೊಂದು ಹೆಸರು ಏನು ಗೊತ್ತಾ ನಿಮಗೆ? ಹೌಸ್. ಅದು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಮನೆ ಅಂತಾರೆ. ಹಾಗೆ ಇನ್ನೊಂದು ಹೆಸರು ಏನು ಗೊತ್ತಾ? ಗೃಹ. ಏನು? ಗೃಹ. ಗೃಹ ಅಂದ್ರೇನು? ಮನೆ, ಸರಿನಾ? ಗೃಹ. ಏನಿದು? ಗೃಹ. ಅಕ್ಷರಗಳು ನೋಡ್ತಿದ್ದೀರಾ ಕೆಳಗಡೆ? ಗುಡ್. ಬನ್ನಿ ಹಾಗೆ ಕೆಲವು ಪದಗಳನ್ನು ಓದೋಣ. ನೋಡಿ, ಇಲ್ಲಿ ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿ, ಸರಿನಾ? ಇಲ್ಲಿ ಕೆಲವು ಪದಗಳಿದ್ದಾವೆ. ಇದನ್ನು ಚೆನ್ನಾಗಿ ಇದೇ ಥರ ನೋಡಿಕೊಂಡು ಗುಂಡಾಗಿ ಬರಿಬೇಕಂತೆ. ಬರಿತೀರಾ? ಮೊದಲು ಓದೋಣ, ಸರಿನಾ? ನೋಡಿ, ಇದು ಕೊಂಬು. ಕೊಂಬು ಅಂದರೆ ಹೀಗೆ ಇರುತ್ತೆ, ಸರಿನಾ? ಇದು ಕೊಂಬು. ನೋಡಿ, ಕ ಅಕ್ಷರಕ್ಕೆ ಕೊಂಬು ಸೇರಿಸಿದ್ದಾರೆ ನೋಡಿ ಇಲ್ಲಿ. ಆವಾಗ ಏನಾಗುತ್ತೆ ಗೊತ್ತಾ? ಇದರ ಉಚ್ಚಾರಣೆ ಉ ರೂಪದಲ್ಲಾಗುತ್ತೆ. ಕಗೆ ಕೊಂಬು ಸೇರಿಸಿದ್ರೆ ಕು, ಸಗೆ ಕೊಂಬು ಸೇರಿಸಿದ್ರೆ ಸು, ಸರಿನಾ? ಕು ಸು ರಿ, ಕುಸುರಿ. ಹೀಗೆ ನೀವು ಕೂಡ ಓದಬೇಕು. ಅರ್ಥ ಆಯ್ತಾ? ಕುಸುರಿ. ಇಲ್ಲಿ ನೋಡಿ, ಇದು ಗ ಅಕ್ಷರ ಅಲ್ವಾ? ಇದಕ್ಕೆ ಕೊಂಬು ಸೇರಿಸಿದ್ದಾರೆ ಹೀಗೆ ಅಲ್ವಾ? ಗಗೆ. ಆವಾಗ ಇದೇನಾಗುತ್ತೆ? ಗು. ರಗೆ ಕೊಂಬು ಸೇರಿಸಿದ್ರೆ ರು. ಸೇರಿಸಿ ಓದಿ ಇವಾಗ. ಗುರು, ಸರಿನಾ? ಇಲ್ಲಿ ನೋಡಿ, ಚು ರು ಮು ರಿ, ಚುರುಮುರಿ. ಹೇಳಿ, ಚುರುಮುರಿ. ಇಲ್ಲಿ ನೋಡಿ, ಚು ಟು ಕು, ಎಲ್ಲ ಅಕ್ಷರಕ್ಕೂ ಕೊಂಬಿದೆ ಅಲ್ವಾ? ಚಗು ಇದೆ, ಟಗು ಇದೆ, ಕೂಗು ಇದೆ. ಆವಾಗ ಚು ಟು ಕು ಅಂತ ಓದಬೇಕು, ಸರಿನಾ? ಚುಟುಕು. ಇಲ್ಲಿ ನೋಡಿ, ತು ರು ಬು, ತುರುಬು. ಧು ರೀ ಣ, ಧುರೀಣ. ಡು ಮು ಕಿ, ಡುಮುಕಿ. ಪು ನು ಗು, ಪುನುಗು. ಯುವ, ಯುವ. ರುಜು, ರುಜು. ಲುಂಗಿ. ಹಾವು, ಹಾವು, ಹಾವು. ಸರಿನಾ ಮಕ್ಕಳೇ? ನೀವು ಸಹ ಇದೇ ಥರ ಓದುತ್ತಾ ಬರಿಬೇಕು, ಆಯಿತಾ? ಇದು ಅರ್ಥ ಆಯ್ತಾ? ಕೊಂಬು ಅಂದರೆ ಊ ರೂಪದಲ್ಲಿ ಉಚ್ಚಾರಣೆ ಮಾಡಬೇಕು ಕೊಂಬು ಇದ್ದಾಗ, ಸರಿನಾ? ಕು ಸು ಗು ರು ಜು, ಹೀಗೆ, ಸರಿನಾ? ಇವಾಗ ನೋಡಿ, ಕೊಂಬಿನಿಳಿ. ಕೊಂಬಿನಿಳಿ ಅಂದರೆ ಹೀಗೆ 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 ಕೊಂಬು ಅಲ್ವಾ? ಇದನ್ನು ಹೀಗೆ ಕೆಳಗಡೆ ಇಳಿಸಿದ್ರೆ ಅವಾಗ ಏನಾಗುತ್ತೆ? ಅದು ಕೊಂಬಿನಿಳಿ ಅಲ್ವಾ? ಸರಿನಾ ಮಕ್ಕಳೇ? ಆವಾಗ ಇದರ ಉಚ್ಚಾರಣೆ ಹೇಗಾಗುತ್ತೆ ಗೊತ್ತೋ? ಊ, ಈ ಥರ. ಕೂ, ಹೀಗೆ, ಸರಿನಾ? ಇಲ್ಲಿ ನೋಡಿ,
ಕಗೆ ಕೊಂಬಿನಿಳಿ ಇದೆ ಅಲ್ವಾ, ಅದಕ್ಕೆ ಕೂಸು ಕೂಸು. ಗೂಡು, ಚೂರು ಹೀಗೆ ಓದಬೇಕು. ಜೂಲು, ಸರಿನಾ? ಕಡೂರು ಕಡೂರು. ತೂತು, ದೂರು. ನೂರು, ಪೂರಿ. ಯೂಪ, ರೂಪ. ಲೂನ. ಸರಿನಾ ಮಕ್ಕಳೇ, ಅರ್ಥ ಆಯ್ತಾ? ಇದನ್ನು ಸಹ ಇದೇ ಥರ ಪುಸ್ತಕದಲ್ಲಿ ಬರೀರಿ. ಇಲ್ಲಿ ನೋಡಿ, ಒಟ್ರು ಸುಳಿ. ಒಟ್ರು ಸುಳಿ ಅಂದರೆ ಅಕ್ಷರಗಳ ಕೆಳಗಡೆ ಈ ಥರ ಗುರುತಿರುತ್ತೆ, ಚಿಹ್ನೆ. ಸರಿನಾ? ಇದೇನಿದು? ಒಟ್ರು ಸುಳಿ. ಇದು ಅಕ್ಷರದ ಕೆಳಗಡೆ ಇರುತ್ತೆ. ನೋಡಿ, ಇಲ್ಲಿ ಕ ಇದೆ, ಕ ಕೆಳಗಡೆ ಒಟ್ರು ಸುಳಿ ಇದೆ ಅಲ್ವಾ? ಇಲ್ಲಿ ನೋಡಿ, ಗ ಇದೆ, ಗ ಕೆಳಗಡೆ ಒಟ್ರು ಸುಳಿ ಇದೆ. ಆವಾಗ ಇದನ್ನು ರು ರೂಪದಲ್ಲಿ ಉಚ್ಚಾರಣೆ ಮಾಡಬೇಕು. ರು ಈ ಥರ ಇದ್ದಾಗ, ಸರಿನಾ? ಕಗೆ ಒಟ್ರು ಸುಳಿ ಇದ್ದರೆ ಕ್ರೂ, ಗಗೆ ಒಟ್ರು ಸುಳಿ ಇದ್ದರೆ ಗ್ರೂ, ತಗೆ ಒಟ್ರು ಸುಳಿ ಇದ್ದರೆ ತ್ರೂ, ಧಗೆ ಒಟ್ರು ಸುಳಿ ಇದ್ದರೆ ಧ್ರು. ಹೀಗೆ ಕ್ರೂ, ಗ್ರೂ, ತ್ರೂ, ಧ್ರು, ನೃ, ಭೃ, ಮೃ ಈ ಥರ ಓದಬೇಕು. ಸೃ, ಹೃ. ಸರಿನಾ ಮಕ್ಕಳೇ? ಓದೋಣವಾ ಇವಾಗ? ಅರ್ಥ ಆಯ್ತಾ? ನೋಡಿ, ಕೃತಿ, ಗೃಹ, ತೃಣ, ಧೃತಿ, ನೃಪ, ಭೃಂಗ, ಮೃಡ, ಮೃಡ, ವೃಥ, ವೃಥ, ಶೃಂಗ, ಶೃಂಗ, ಸೃಜನ, ಸೃಜನ, ಹೃದಯ, ಹೃದಯ, ಘೃತ, ಘೃತ. ಸರಿನಾ ಮಕ್ಕಳೇ? ಇದನ್ನು ಸಹ ಇದೇ ಥರ ಬರೀರಿ. ಹಾಗಾದರೆ ನಾವಿವತ್ತೇನು ಕಲ್ತೀವಿ? ಕೊಂಬು, ಕೊಂಬಿನಿಳಿ, ಒಟ್ರು ಸುಳಿ. ಆಯಿತಾ? ನೋಡಿ, ಕೊಂಬಿದ್ದಾಗ ಕು ಅನ್ನಬೇಕು. ಕು, ಗು, ಜು ಅಲ್ವಾ? ಕೊಂಬಿನಿಳಿ ಹೀಗೆ ಕೆಳಗಡೆ ಇಳಿಸಿದಾಗ ಕೂ, ಗೂ, ಜೂ ಹೀಗೆ ಓದಬೇಕು. ಅದೇ ಒಟ್ರು ಸುಳಿ ಇದ್ದಾಗ ಕ್ರು, ಗೃ, ಜೃ ಹೀಗೆ ಓದಬೇಕು. ಸರಿನಾ ಮಕ್ಕಳೇ? ವೆರಿ ಗುಡ್. ನಾವಿವತ್ತೇನು ಕಲ್ತ್ವಿ? ಕೊಂಬು ಅಲ್ವಾ? ನೋಡಿ, ಇದು ಕ ಅಕ್ಷರ. ಕೊಂಬು ಬಂದರೆ ಹೀಗೆ ಕು, ಆಮೇಲೆ ಕೊಂಬಿನಿಳಿ ಅಲ್ವಾ? ಕೊಂಬಿನಿಳಿ ಅಂದರೆ ಹೀಗೆ ಕೂ, ಆಮೇಲೆ ಇನ್ನೇನು? ಒಟ್ರು ಸುಳಿ ಅಲ್ವಾ? ಇದು ಹೀಗೆ ಗೃ. ಸರಿನಾ? ಕು, ಕೂ, ಕ್ರು ಹೀಗೆ ನೀವು ಕೂಡ ಬರೀರಿ. ಸರಿ ಮಕ್ಕಳೇ, ಹಾಗಾದರೆ ಕೆಲವು ಪ್ರಶ್ನೆಗಳು ಇವಾಗ. ಪ್ರಶ್ನೆ ಕೇಳಲಾ? ಗುಡ್. ನೋಡಿ, ಕೆಳಗಿನ ಪದಗಳನ್ನು ಗುರುತಿಸಿ ಓದಿ. ನೋಡಿ, ಕೆಳಗಡೆ ಪದಗಳು ಬರ್ತಿದ್ದಾವೆ. ಈ ಪದಗಳನ್ನು ನೀವು ಗುರುತಿಸಿ ಓದಿ ಪುಸ್ತಕದಲ್ಲಿ ಬರಿಬೇಕು. ಬರಿತೀರಾ? ವೆರಿ ಗುಡ್ ಮಕ್ಕಳೇ. ಥ್ಯಾಂಕ್ ಯು. ಬಾಯ್. ಧನ್ಯವಾದಗಳು.